ಅವರು ಅವ್ರಿಗೂ ಕೂಡ ಶಾಕ್ ನೀಡ್ತಾ ಇದ್ದಾರೆ. ಅದೇ ಬ್ಯಾಟಿಂಗ್ ಪಿಚ್ ಅಂತ ಹೇಳಿದೆ ತಾನೆ ನಿಮ್ಗೆ ಹೈದರಾಬಾದ್. ಯಾವಾಗ ನಿಮಗೆ ಕೊನೆ ಓವರ್ ತನಕ ನಾನು ಹೇಳೋಕ್ಕಾಗಲ್ಲ ಮ್ಯಾಚ್ ನ ಯಾವ ರೀತಿ ಟರ್ನ್ ಆಗುತ್ತೆ ಅಂತ. ಬಟ್ ಅದೇ ಟಾರ್ಗೆಟ್ ನೋಡಿ ಟಾರ್ಗೆಟ್ ರೀಚ್ ಆಗ್ತಾರ ಅನ್ನೋ ಒಂದು ಅನುಮಾನದಲ್ಲಿ ಮೇ ಬಿ ದೆಸಾರ್ ಹೆಚ್ಚಿಗೆನೆ ಸಪೋರ್ಟಿವ್ ಆಗಿದೆ ಇವತ್ತಿನ ಸ್ಕೋರ್ ಅಂತ ನಾವು ಅನ್ಕೊಂಡ್ವಿ. ಬಟ್ ಈಗಿನ ಒಂದು ಸ್ಕೋರ್ ನೋಡ್ತಾ ಇದ್ರೆ ಎಸ್ ದೇ ಆರ್ ಫೈಟಿಂಗ್ ದೇ ಗಿವಿಂಗ್ ಅ ಗುಡ್ ಫೈಟ್. ಆಲ್ಮೋಸ್ಟ್ ಹೇಳೋಕ್ಕಾಗಲ್ಲ 286 ನಾನು ನಿಮ್ಗೆ ಆಗಲೇ ಹೇಳಿದಂಗೆ ಅಸಾಧಾರಣ ಮೊತ್ತ ಅಲ್ಲ. ಬಟ್ ನೋಡೋಣ. ಬಟ್ ಚೆನ್ನಾಗಿ ಆಡಲಿ. ನಮ್ಮದು ಕೂಡ ಅದೇ ರಾಜಸ್ಥಾನದವ್ರು ಕೂಡ ಚೆನ್ನಾಗಿ ಆಡ್ತಾ ಇದ್ದಾರೆ ಅನ್ನೋದೊಂದು ನಮಗೂ ಕೂಡ ಒಂದು ಖುಷಿ. ಎಸ್, ನಮ್ಮೊಟ್ಟಿಗೆ ಇವಾಗ ಪಬ್ಲಿಕ್ ಬೈಟ್ ಇದೆ. ಸೊ ಪಬ್ಲಿಕ್ ರಿಯಾಕ್ಷನ್ ಹೇಗಿದೆ ಮ್ಯಾಚ್ ಬಗ್ಗೆ ಆಗ್ತಾ ಇದೆ ಅಂತ ಸಣ್ಣ ಕ್ಲಿಪ್ಪಿಂಗ್ ಹ್ಯಾವ್ ಲುಕ್. ಇಂತು ಜರ್ಸಿ ನಂಬರ್ ಎಲ್ಲರಿಗೂ ಗೊತ್ತಾಗುತ್ತೆ. ಸೊ ಅದೊಂದು ಎಕ್ಸ್ಪೆಕ್ಟೇಷನ್ ಎಲ್ಲರಿಗೂ ಜಾಸ್ತಿ ಇದೆ. ನೋಡೋಣ ಅದೇ ಎವ್ರಿ ಟೈಮ್ ಅದೇ ಕಾನ್ಸೆಪ್ಟೇ. ವಿ ಆರ್ ವೇಟಿಂಗ್ ಫಾರ್ ದ ಕಪ್ ಬಂದಮೇಲೆ ಗೊತ್ತಾಗುತ್ತೆ ಏನಂತ. ಸೊ ಇವಾಗ ಫಸ್ಟ್ ಮ್ಯಾಚಲ್ಲಿ ಹೇಳೋಕ್ಕಾಗಲ್ಲ. ಎಲ್ಲ ಪ್ಲೇಯರ್ಸು ಅವ್ರವ್ರ ಪಾರ್ಟ್ ಪ್ಲೇ ಮಾಡಿದ್ದಾರೆ. ಸೊ ಎಕ್ಸಲೆಂಟ್ ಮ್ಯಾಚ್ ನೆನ್ನೆ. ಚೇಸಿಂಗ್ ಅಷ್ಟೊಂದು ಹೊಡೆದಿರೋದು. ಸೊ ಇಟ್ಸ್ ಎ ಗುಡ್ ಸ್ಟಾರ್ಟ್. ಸೊ ಈ ವರ್ಷದಲ್ಲಿ ನಮಗೆ ಒಂದು ಒಳ್ಳೆ ಸ್ಟಾರ್ಟ್ ಸಿಕ್ಕಿದೆ. ಸೊ ಇದೇ ಥರ ಟೀಮು ಒಂದು ಒಳ್ಳೆ ಬ್ಯಾಲೆನ್ಸ್ಡ್ ಆಗಿದೆ. ಸೊ ಈ ಸಲ ಡೆಫಿನೆಟ್ಲಿ ವಿ ಕ್ಯಾನ್ ವಿನ್ ದ ಕಪ್. ಸೊ ಈ ಸಲ ಅದೇ ಹೇಳ್ದಲ್ವಾ, ಟೀಮ್ ತುಂಬ ಬ್ಯಾಲೆನ್ಸ್ಡ್ ಆಗಿದೆ. ತುಂಬ ಬೌಲಿಂಗಲ್ಲೂ ಕಂಪೇರ್ ಟು ಲಾಸ್ಟ್ ಫ್ಯೂ ಟೂರ್ನಮೆಂಟ್ಸು ಈ ಸತಿ ಟೀಮ್ ತುಂಬ ಚೆನ್ನಾಗಿದೆ. ಮತ್ತು ಓಪನರ್ಸು ತುಂಬ ಕಾನ್ಫಿಡೆಂಟ್ ಇದ್ದಾರೆ. ಮೇ ಬಿ ದಿಸ್ ಟೈಮ್ ವಿ ಕ್ಯಾನ್ ಎಕ್ಸ್ಪೆಕ್ಟ್ ವಿಲ್ ವಿನ್ ದಿಸ್ ಟೂರ್ನಮೆಂಟ್. ಸೊ ಇವಾಗ ಇದು ಸ್ಟಾರ್ಟು. ಇನ್ನು ಇದ್ಮೇಲೆ ಹೋಗ್ತಾ ನೋಡಿ, ಈಗ ಫಸ್ಟ್ ಪ್ಲೇ ಆಫ್ ನಾವೇ ಹೋಗೋದು, RCBನೇ ಹೋಗೋದು. ಹೊಸ ಕ್ಯಾಪ್ಟೇನು, ಹೊಸ ಟೀಮು, ಎಲ್ಲ ಚೆನ್ನಾಗಾಗುತ್ತೆ ಈ ಸತಿ. ಖಂಡಿತವಾಗಿ ವಿನ್ ಆಗ್ತೀವಿ. ಯಾಕಂದರೆ ಟೀಮ್ ಕಾಂಪೋಸಿಷನ್ ಆ ಥರ ಇದೆ. ಒಳ್ಳೆ ಬ್ಯಾಟಿಂಗ್ ಪವರ್ ಇದಿದೆ, ಫೀಲ್ಡಿಂಗ್ನು ಇದಿದೆ, ಬೌಲಿಂಗಲ್ಲೂ ಅಷ್ಟೇ ಎಲ್ಲ ಇದಾಗಿದೆ. ಆಲ್ರೌಂಡ್ ಟೀಮ್ ಇದೆ. ಈ ಸತಿ 100% ವಿನ್ ಆಗ್ತಾರೆ. ಕ್ಲೀನಾಗಿ ಇವಾಗ ಟಾಪ್ ಆರ್ಡರು ಸ್ವಲ್ಪ ಇದಿರ್ತಿತ್ತು, ಇಲ್ಲ ನೆಕ್ಸ್ಟ್ ಮಿಡಲ್ ಆರ್ಡರಲ್ಲಿ ಸ್ವಲ್ಪ ಇದೆ. ಇವಾಗ ಎಲ್ಲನೂ ಕವರ್ ಅಪ್ ಮಾಡಿದ್ದಾರೆ. ಎಲ್ಲ ಟೀಮ್ ಸ್ಟ್ರಾಂಗ್ ಇದೆ. ಖಂಡಿತ ಈ ಸತಿ ಕಪ್ RCBನೇ. ಫಿಲ್ ಸಾಲ್ಟ್ ಇರೋದೇ ಅದಕ್ಕೇ. ಸ್ಟಾರ್ಟಿಂಗ್ ಫಸ್ಟ್ ಪವರ್ ಪ್ಲೇನ ಯುಟಿಲೈಸ್ ಮಾಡೋಕ್ಕೆ ವಿರಾಟ್ ಕೊಹ್ಲಿ ಅವ್ರದ್ದು ಆ್ಯಸ್ ಯೂಶುವಲ್ ಎಲ್ಲ ಮ್ಯಾಚು ಆಡ್ತಾರೆ, ಏನು ಇದಿರಲ್ಲ. ಸ್ಟಾರ್ಟಿಂಗ್ ನೀವು ನೋಡಿದ್ರೆ ಅವರು ಕೋಲ್ಕತ್ತಾ ಅವರು ಚೆನ್ನಾಗಿ ಆಡ್ತಾಯಿದ್ರು. ಆಮೇಲೆ 10 ಓವರ್ ಆದಮೇಲೆ ನೋಡಿದ್ರೆ ಫುಲ್ಲು ನಮ್ಮದು RCB ಫುಲ್ ವಿಕೆಟ್ಸ್ ತೆಗೆದಿದ್ಮೇಲೆ ಅವ್ರದ್ದು ರನ್ನೇ ಹೋಗಲಿಲ್ಲ. ಸೊ ಅದೇ ಆಲ್ರೌಂಡ್ ಎಲ್ಲ ಪ್ಲೇಯರ್ಸು ಅವ್ರವ್ರ ಪಾರ್ಟ್ ಪ್ಲೇ ಮಾಡಿದ್ದಾರೆ. ಸೊ ಎಕ್ಸಲೆಂಟ್ ಮ್ಯಾಚ್ ನೆನ್ನೆ. ಚೇಸಿಂಗ್ ಫುಲ್ ಹ್ಯಾಪಿ ಆಗ್ತಿದೆ ಹೇಳ್ಬೇಕಂದ್ರೆ. ಫಸ್ಟ್ ಆಫ್ ಆಲು ಯಾಕಂದರೆ ಈ ವರ್ಷ ವೆಲ್ ಬ್ಯಾಲೆನ್ಸ್ಡ್ ಟೀಮು ಹೇಳ್ಬೇಕಂದ್ರೆ. ಲಾಸ್ಟ್ ಇಯರ್ಗಿಂತ ಬೌಲಿಂಗ್ ಸರಿ ಇದ್ದಿದ್ರೆ ಬ್ಯಾಟಿಂಗ್ ಸರಿ ಇರ್ತಿಲ್ಲ. ಬ್ಯಾಟಿಂಗ್ ಫುಲ್ ಸ್ಟ್ರಾಂಗ್ ಇದ್ದರೂ ಬೌಲಿಂಗಲ್ಲಿ ವೀಕ್ ಆಗಿರ್ತಿದೆ. ಈ ಸಲ ಅದೃಷ್ಟ ಸರಿ ಇರ್ತಿರಲಿಲ್ಲ. ಏನು ಮಾಡೋಕ್ಕಾಗಲ್ಲ. 17 ವರ್ಷದಿಂದ ಸಪೋರ್ಟ್ ಮಾಡಿಲ್ವಾ, 18ನೇ ವರ್ಷನೂ ಸಪೋರ್ಟ್ ಮಾಡ್ರ. ಕೃಣಾಲ್ ಪಾಂಡ್ಯ ಹೇಳಬೇಕಂದ್ರೆ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಕೃಣಾಲ್ ಪಾಂಡ್ಯ ಮೇಲೆ. ಆದರೆ ಎಸ್ಟರ್ಡೇ ಅವ್ರು ಪರ್ಫಾರ್ಮ್ ಮಾಡಿದ್ದು ನೋಡಿ ಒಂದು ಸ್ವಲ್ಪ ಜಾಸ್ತಿನೇ ಇಂಪ್ರೆಸ್ ಆಗಿ ಆಚೆ ಬಂದಿಲ್ಲ ಹೇಳ್ಬೇಕಂದ್ರೆ. ಪರ್ಫಾರ್ಮೆನ್ಸ್ ನೋಡಿ ಇನ್ನೂ ಅದೇ ಶಾಕಲ್ಲೇ ಇದ್ದೀವಿ. ಇನ್ನೂ ನಂಬೋಕ್ಕಾಗ್ತಿಲ್ಲ ನಮಗೆ. ಕೆಲವೆಲ್ಲ ಅದ್ಭುತಗಳು ನಂಬೋಕ್ಕಾಗಲ್ಲ, ಆದಷ್ಟು ಬೇಗ ನಂಬೋಕ್ಕಾಗಲ್ಲ, ಸ್ವಲ್ಪ ಟೈಮ್ ಹಿಡಿಯುತ್ತೆ. ಮೋಸ್ಟ್ಲಿ ಇನ್ನೊಂದು 2-3 ಮ್ಯಾಚ್ ಆದಮೇಲೆ ನಂಬ್ತೀವಿ ಅವನು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ದ. ಇನ್ನು ಅದೇ ಥರ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ, ಇನ್ನು ಅದೇ ಥರ ಪರ್ಫಾರ್ಮ್ ಮಾಡಬೇಕು. ಯಾಕಂದರೆ ಈಗ ನೆನ್ನೆ ವಿರಾಟ್ ಕೊಹ್ಲಿನೂ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. ಅವ್ರು ಯಾವಾಗಿದ್ರು ಫಾರ್ಮ್ ಕಳ್ಕೊಳ್ಳಲ್ಲ. ಅವ್ರನ್ನ ಕಿಂಗ್ ಅಂತ ಸುಮ್ಮನೆ ಕರೆಯಲ್ಲ. ಅವ್ರು ಫಾರ್ಮ್ ಕಳ್ಕೊಳ್ಳಲ್ಲ. ಅವರು ನೆಕ್ಸ್ಟ್ ಲೆವೆಲ್. ಅವ್ರ ಬಗ್ಗೆ ಮಾತಾಡೋಷ್ಟು ನಮಗೆಲ್ಲ ಸೀನ್ ಇಲ್ಲ. ನಾವೆಲ್ಲ ತುಂಬ ಚಿಕ್ಕವರು, ಅವ್ರ ಬಗ್ಗೆ ಮಾತಾಡೋಷ್ಟು ಎಲ್ಲ ಸೀನ್ ಇಲ್ಲ. ಅವ್ರ ಪ್ರಯತ್ನ, ಅವ್ರ ಆಟ, ಅವ್ರದ್ದು ಎಫರ್ಟ್ ಅವ್ರು ಹಾಕ್ತಾನೆ ಇರ್ತಾರೆ. ಅದೇ ಥರ ಅವರಿಗೆ ಟೀಮ್ ಸಪೋರ್ಟ್ ಮಾಡಿ ಈಗ 18ನೇ ಸೀಸನ್ನು ವಿರಾಟ್ದು ಜರ್ಸಿ ನಂಬರ್ ಕೂಡ 18. ಈ ಸಲ ಕಪ್ ಗೆದ್ಬಿಡ್ಲಿ ಅಂತ ಹೇಳಿ ನಾವು. ಚೇಂಜಸ್ ಅಂದರೆ ಈಗ ಎಸ್ಟರ್ಡೇ ಭುವಿಗೆ ಇಂಜುರಿ ಆಗಿದೆ ಭುವನೇಶ್ವರ್. ವಿರಾಟ್ ಕೊಹ್ಲಿ ಇವಾಗ 18th ಜರ್ಸಿ ನಂಬರ್ ಎಲ್ಲರಿಗೂ ಗೊತ್ತಾಗುತ್ತೆ. ಸೊ ಅದೊಂದು ಎಕ್ಸ್ಪೆಕ್ಟೇಷನ್ ಎಲ್ಲರಿಗೂ ಜಾಸ್ತಿ ಇದೆ. ನೋಡೋಣ ಅದೇ ಎವ್ರಿ ಟೈಮ್ ಅದೇ ಕಾನ್ಸೆಪ್ಟೇ. ವಿ ಆರ್ ವೇಟಿಂಗ್ ಫಾರ್ ದ ಕಪ್ ಬಂದಮೇಲೆ ಗೊತ್ತಾಗುತ್ತೆ ಏನಂತ. ಸೊ ಇವಾಗ ಫಸ್ಟ್ ಮ್ಯಾಚ್ ಪಬ್ಲಿಕ್ ಕೂಡ ಫುಲ್ ಹ್ಯಾಪಿಯಾಗಿ ಬೈಟ್ಸ್ನ ಕೊಟ್ಟಿದ್ದಾರೆ. ದಟ್ RCB ಗೆದ್ದಿರೋ ಖುಷಿನಲ್ಲೇ ಇದ್ದಾರೆ. ಸೊ ನಾವು ಈಗ MI ಬಗ್ಗೆ ಮಾತಾಡೋದಾದರೆ, ಈ ಹಿಂದೆ ನಾವು CSK ಬಗ್ಗೆ ಮಾತಾಡಿದ್ವಿ. ಬ್ಯಾಟಿಂಗ್ ಹೇಗಿದೆ, ಅವರ ಸ್ಟ್ರೆಂತ್ ಹೇಗಿದೆ ಬ್ಯಾಟಿಂಗ್ ಮತ್ತು ಬೌಲಿಂಗ್ನಲ್ಲಿ ಅಂತ. ಸೊ MI ಬಗ್ಗೆ ಮಾತಾಡೋದಾದರೆ ಮುಂಬೈ ಇಂಡಿಯನ್ಸ್ ಇಲ್ಲ, MS ಧೋನಿ ಟೀಮ್ ಬಗ್ಗೆ ಹೇಳೋದಾದರೆ ಅವ್ರು ಕನ್ಸಿಸ್ಟೆಂಟ್. ಅವ್ರದ್ದು ಆಲ್ವೇಸ್ ಅವ್ರ ಟೀಮ್ಗೆ ಒಂದು ಟೀಮ್ದು ಬ್ಯಾಲೆನ್ಸ್ ಇದೆ ಅಲ್ಲ, ಆಲ್ವೇಸ್ ಬ್ಯಾಲೆನ್ಸ್ಡ್ ಇರುತ್ತೆ. ಚೆನ್ನೈ ಸೂಪರ್ ಕಿಂಗ್ಸ್ ಟೀಮ್ದು ಮಹೇಂದ್ರ ಸಿಂಗ್ ಧೋನಿ ಅವರು ಅವ್ರದ್ದೊಂದು ತಲೆ ಸಾಕು. ಅವ್ರಿಗೆ ನೀವು ವೀಕ್ ಪ್ಲೇಯರ್ಸ್ ಕೊಟ್ಟರು ಸಹಿತ ಅದೇ ರೀತಿ ಆಡಿಸ್ತಾರೆ ಅವರು. ಅಪೋನೆಂಟ್ ಟೀಮ್ನ ಬಾಲಿಂಗ್ನ ಹೇಗೆ ಬಡಿಬೇಕು, ಬ್ಯಾಟಿಂಗ್ನ ಹೇಗೆ ಬಡಿಬೇಕು ಅನ್ನೋದು ನಮ್ಮ ಸ್ಟ್ರಾಟಜಿ ಪ್ಲೇಯರ್ ಇದ್ದಾರೆ. ಮತ್ತೆ ಅವರು ರಿವ್ಯೂ ಯಾವಾಗಲೂ ಲಾಸ್ ಆಗಿಲ್ಲ.
ಅವ್ರು ಯಾವಾಗ LBW ರಿವ್ಯೂ ಯಾವಾಗ ಅವರು ಈಗ ಮಾಡಿದ್ರೆ ಅಂತ ತಿಳ್ಕೊಳ್ಳಿ ಫಿಕ್ಸ್ ಅದು ವಿಕೆಟೇ ಅಂತ. ಸೊ ಅಷ್ಟರ ಮಟ್ಟಿಗೆ ಅವ್ರ ಮೈಂಡ್ನ ಉಪಯೋಗಿಸ್ತಾರೆ. ಇನ್ನು ಸ್ಟಂಪ್ ಔಟ್ ಕೂಡ ಅಷ್ಟೇ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಸ್ಟಂಪ್ ಔಟ್ ಮಾಡೋದಿರುತ್ತಲ್ಲ, ಅದು ಸಹಿತ ಸಖತ್ತು MS ಧೋನಿ ಅವ್ರದ್ದು ವಿಕೆಟ್ ಕೀಪಿಂಗು. ಅದೊಂದು ಅಡ್ವಾಂಟೇಜ್ ಅವ್ರಿಗೆ MS ಧೋನಿ ಅವ್ರಿಗೆ. ಸೊ ಟೀಮಲ್ಲಿ ನಾಯಕತ್ವ ನಿಭಾಯಿಸೋದ್ರಲ್ಲಿ ನಂಬರ್ 1 ಅಂದರೆ ನಮ್ಮ ಮಹೇಂದ್ರ ಸಿಂಗ್ ಧೋನಿ ಅವ್ರನ್ನೇ ಅಂತ ಹೇಳ್ಬೋದು. ಅವ್ರಿಗೆ ಇಂಡಿಯನ್ ಟೀಮ್ ಆದರೂ ಕೊಡಿ, ಅವ್ರಿಗೆ CSK ಟೀಮ್ನಾದರೂ ಕೊಡಿ, ಅಥವಾ ಪುಣೆ ಟೀಮ್ ಅವಾಗಷ್ಟೇ ಎಂಟ್ರಿ ಆದಂಥ ಟೀಮ್, ಆ ಟೀಮ್ಗೂ ಕೂಡ ಎಷ್ಟು ಮೇಲ್ ಒಯ್ದ್ರಂದರೆ ಆ ಟೀಮ್ನ. ಸೊ ಆ ಟೀಮ್ ಇಲ್ಲ ಈಗ, ಬಟ್ CSKಗೆ ರಿಟರ್ನ್ ಆದರು 2 ವರ್ಷದ ಬಳಿಕ MS ಧೋನಿ ಅವರು. ಅದಾದಮೇಲೆ ಮತ್ತೆ MS ಧೋನಿ ಅವರು ರಿಟರ್ನ್ ಆದ ಮೊದಲೇ ಸೀಸನ್ನಲ್ಲೇ ಸಾಕಷ್ಟು ಚೆನ್ನೈ ಸೂಪರ್ ಕಿಂಗ್ಸ್ಗೆ ಟೀಕೆಗಳು ವ್ಯಕ್ತವಾಗಿದ್ದು, ಆ ಟೀಮ್ ಹಾಗೆ ಹೀಗೆ ಅಂತ. ಬಟ್ ಅಂಥ ಟೀಮ್ನ ಮತ್ತೆ ಕಪ್ ಗೆಲ್ಸ್ಕೊಟ್ರು IPL ಸೀಸನ್, ಏನು 2 ವರ್ಷ ಬ್ಯಾನ್ ಆಗಿ ರಿಟರ್ನ್ ಬಂದಿದ್ರಲ್ಲ ಆ ಒಂದು ಸೀಸನಲ್ಲೇ. ಸೊ MS ಧೋನಿ ಅವ್ರ ಸ್ಟ್ರೆಂತ್ ಅದು, ಹೇಳಿದ್ದನ್ನು ಮಾಡಿ ತೋರಿಸುವಂಥ ತಾಕತ್ತಿದೆ ಮಹೇಂದ್ರ ಸಿಂಗ್ ಧೋನಿ ಅವ್ರಿಗೆ. ಸೊ ಇನ್ನು ಮುಂಬೈ ಬೌಲಿಂಗ್ ಬಲದ ಬಗ್ಗೆ ಬರೋದಾದರೆ, ಟ್ರೆಂಟ್ ಬೋಲ್ಟ್ ಇದ್ದಾರೆ, ನಮ್ಮ ನ್ಯೂಜಿಲೆಂಡ್ ಪ್ಲೇಯರ್, ಹೆವಿ ಬಾಲರ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಅವರ ಬೌನ್ಸಿ, ಅವರ ಸ್ವಿಂಗು, ಆ್ಯಕ್ಚುಲಿ ನಂಬರ್ 1 ಬಾಲರ್ ಟ್ರೆಂಟ್ ಬೋಲ್ಟು. ಬಟ್ ಇವಾಗ ಸ್ವಲ್ಪ ಏನೋ ಅವ್ರದ್ದು ಪರ್ಫಾರ್ಮೆನ್ಸ್ ಆ ಕಡೆ ಈ ಕಡೆ ಆಗ್ತಾ ಇದೆ. ಬಟ್ ಟ್ರೆಂಟ್ ಬೋಲ್ಟ್ ಯಾವಾಗ ಡೇಂಜರ್ಸ್ ಆಗ್ತಾರೆ ಅಪೋನೆಂಟ್ ಟೀಮ್ಗೆ ಹೇಳೋಕ್ಕಾಗಲ್ಲ. ಸೊ ನೈಸ್ ಬಾಲರ್ ಟ್ರೆಂಟ್ ಬೋಲ್ಟ್ ಕೂಡ. ಇನ್ನು ದೀಪಕ್ ಚಹಾರ್ ಅವರು ಕಳೆದ ಬಾರಿ CSKಲಿದ್ದರು, ಈಗ ಅದೇ ಟೀಮ್ ವಿರುದ್ಧ ಆಡ್ತಾ ಇದ್ದಾರೆ. ಸೊ ಇದು ಪ್ಲಸ್ ಆಗುತ್ತಾ ಮೈನಸ್ ಆಗುತ್ತಾ? ಈಗ ಯಾವ ಪ್ಲೇಯರ್ಗಳ ಬಗ್ಗೆನೂ ಹೇಳೋಕ್ಕಾಗಲ್ಲ ಮ್ಯಾಮ್. ರಾಬಿನ್ ಉತ್ತಪ್ಪ ಅವರು ಕಳೆದ ಬಾರಿ RCBಯಲ್ಲಿ ಚೆನ್ನಾಗಿ ಆಡಿದರು, ಅದೇ ಪರ್ಫಾರ್ಮೆನ್ಸ್ನ KKRಲ್ಲಿ ಚೆನ್ನಾಗಿ ತೋರಿಸಿದ್ರು. ಅದಾದ ಬಳಿಕ ಚೆನ್ನೈಗೆ ಬಂದರು, ಚೆನ್ನೈಯಲ್ಲಿ MS ಧೋನಿ ಅವ್ರ ಗರಡಿಯಲ್ಲಿ ಮತ್ತೆ ಚೆನ್ನಾಗಿ ಆಡಿದ್ರು ರಾಬಿನ್ ಉತ್ತಪ್ಪ ಅವರು. ಇನ್ನು ಅಜಿಂಕ್ಯ ರಹಾನೆ ಅವರು ಫುಲ್ ಫಾರ್ಮೇ ಕಳ್ಕೊಂಡಿದ್ರು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಅಂಥವ್ರು ಚೆನ್ನೈಗೆ ಬಂದು ಮತ್ತೆ ಧೋನಿಯವ್ರ ಗರಡಿಯಲ್ಲಿ ಪಳಗಿ ಚೆನ್ನಾಗಿ ಆಡಿ, ಅದಾದ ಬಳಿಕ ಮತ್ತೀಗ ಅವ್ರನ್ನ KKR ಅವ್ರು ತೊಗೊಂಡಿದ್ದಾರೆ ಅಂದರೆ ಅದು ಧೋನಿಯವ್ರ ಗರಡಿಯಲ್ಲಿ ಯಾರ್ಯಾರು ಪಳಗಿದಾರಲ್ಲ ಅವರೆಲ್ಲರೂ ಹೇಳೋಕ್ಕಾಗಲ್ಲ, ಡೇಂಜರಸ್ ಪ್ಲೇಯರ್ಸ್ಗಳೇ ಅವರೆಲ್ಲರೂ. ಅಂದರೆ ಧೋನಿ ಅವರ ಒಂದು ಏನು ಹೇಳ್ತಾರೆ, ಕ್ಯಾಪ್ಟನ್ಸಿನಲ್ಲಿ ಇದ್ದಾಗ ಆಡದಂತಹ ಪ್ಲೇಯರ್ಗಳು ಇವರು. ಹೌದು. ಸೊ ಇವರು ಧೋನಿ ಅವ್ರ ವಿರುದ್ಧ ಆಡ್ತಿದ್ದಾರೆ ಅನ್ನೋದು ಧೋನಿ ಅವರ ಟೀಮ್ಗೆ ಏನಿದೆ CSKಗೆ ಇದು ಪ್ಲಸ್ ಆಗುತ್ತಾ ಮೈನಸ್ ಆಗುತ್ತಾ? ಬಿಕಾಸ್ ಇವ್ರಿಗೆ ಸ್ಟ್ರಾಟಜಿ ತುಂಬಾ ಚೆನ್ನಾಗಿ ಗೊತ್ತಿರುತ್ತಲ್ವಾ. ಈಗ ಪ್ರತಿಯೊಬ್ಬ ಪ್ಲೇಯರ್ಗೆ ಕೇಳಿ ಮ್ಯಾಮ್, ನೀವು ಈಗ ಇದು ಕ್ರಿಕೆಟ್, ಇದು ಇಲ್ಲಿ ಒಂದೇ ಟೀಮ್ ಅಲ್ಲ, ಇದು IPL ಅಂದಾಗ ಒಂದೇ ಟೀಮ್ ಅಲ್ಲ ಆಡೋಕ್ಕಾಗಲ್ಲ. ಈಗ ಇಂಡಿಯನ್ ಟೀಮ್ ಅಂದಾಗ MS ಧೋನಿ ಆಗಲಿ, ವಿರಾಟ್ ಕೊಹ್ಲಿ ಆಗಲಿ, ನಮ್ಮ ಇಂಡಿಯನ್ ಪ್ಲೇಯರ್ಸ್ ಯಾರು IPL ಆಡ್ತಾ ಇದ್ದಾರಲ್ಲ ಅವರಷ್ಟು ಸಹಿತ ಇಂಡಿಯನ್ ಟೀಮ್ ಅಂದಾಗ ಎಲ್ಲರೂ ಒಗ್ಗೂಡ್ತಾರೆ. ಯಾಕಂದ್ರೆ ತಂಡ ಅಲ್ಲಿ ಮೇನು, ಅಲ್ಲಿ IPL ಬರೋದಿಲ್ಲ. ನೀನು ಮುಂಬೈಯಲ್ಲಿದೆಯಾ ರೋಹಿತ್ ಶರ್ಮಾ, ನೀನು ಹಾಗೆ ಹೀಗೆ ಅಂತ ವಿರಾಟ್ ಕೊಹ್ಲಿ ಜಗಳ ಆಡೋಕ್ಕಾಗತ್ತಾ? ಇಲ್ಲ. ಸೊ ತಂಡ ಆದಮೇಲೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಆಡಬೇಕಾಗುತ್ತೆ. ಸೊ ಅದೇ ಒಗ್ಗಟ್ನೆಸ್ನ ಇಲ್ಲವರು ಮುಂಬೈ ಇಂಡಿಯನ್ಸಲ್ಲಿ ತೋರಿಸ್ತಾರೆ, ನೋಡಿಬೇಕಾದ್ರೆ ದೀಪಕ್ ಚಹರ್ ಅವರು. ಇನ್ನು ಕಳೆದ ಬಾರಿ ದೀಪಕ್ ಚಹರ್ ಅವರು ತಮ್ಮ ಗರ್ಲ್ ಫ್ರೆಂಡ್ಗೆ ಫೆವಿಲನಲ್ಲಿ ರಿಂಗ್ ಕೊಟ್ಟು ಪ್ರಪೋಸ್ ಮಾಡಿದ್ರು, ಅದು ಫುಲ್ ವೈರಲ್ ಆಗಿತ್ತು ಸಾಮಾಜಿಕ ಜಾಲತಾಣದಲ್ಲಿ ನಿಜ ಹೇಳ್ಬೇಕಾದ್ರೆ. ಸೊ ದೀಪಕ್ ಚಹರ್ ಅವರು ಕೂಡ CSKಲಿ ಅಷ್ಟೇ ಚೆನ್ನಾಗಿ ಆಡ್ತಾಯಿದ್ರು, ಮತ್ತು ಇನ್ನೇನು ಇಂಡಿಯನ್ ಟೀಮ್ಗೆ ಎಂಟ್ರಿ ಕೊಟ್ಟು ಚೆನ್ನಾಗಿ ಆಡ್ತಾರೆ ಅಂದ್ಕೊಂಡಿದ್ರು. ಬಟ್ ಇತ್ತಿತ್ತಲಲ್ಲಿ ಅವ್ರದ್ದು ಸ್ವಲ್ಪ ಯಾಕೋ ದೀಪಕ್ ಚಹರ್ದವ್ರದ್ದು ಪ್ರದರ್ಶನ ಆ ಸೈಡ್ ಈ ಸೈಡ್ ಆಗ್ತಾಯಿತ್ತು ಸ್ವಲ್ಪ ದೀಪಕ್ ಚಹರ್ದವ್ರದ್ದು. ಸೊ ನೋಡೋಣ ಬೌಲಿಂಗಲ್ಲಿ ಯಾವ ರೀತಿ ಈ ಸಾರಿ ಮುಂಬೈಗೆ ಬಂದು ಮತ್ತೆ ಕಮ್ಬ್ಯಾಕ್ ಆಗ್ತಾರಾ ಅನ್ನೋದನ್ನು. ಇನ್ನು ಮಿಚೆಲ್ ಸ್ಯಾಂಟ್ನರ್ ಇವರು ಕೂಡ ನ್ಯೂಜಿಲೆಂಡ್ನ ಕ್ಯಾಪ್ಟನ್, ಇವರು ಒಳ್ಳೆ ಬೌಲರು ವಿತ್ ಬ್ಯಾಟ್ಸ್ಮನ್ನು ಸಹಿತ ಆಲ್ರೌಂಡರು. ಬಟ್ ಇವರು ಮಿಚೆಲ್ ಸ್ಯಾಂಟ್ನರ್ ಅವ್ರ ಆಟ ಇದೆಯಲ್ಲ, ಇವರು ಕೊನೆ ಓವರ್ವರೆಗೂ ಫೈಟ್ ಬಿಡೋದಿಲ್ಲ. ಇವರು ಅಷ್ಟು ವಿಕೆಟ್ ಹೋಗಿರ್ಲೇಬೇಕಂತ ತಂಡದ್ದು, ಅವ್ರು ನಿಂತ್ಕೊಂಡು ಅವ್ರು ಅಟ್ಲೀಸ್ಟು ಒಂದು ಟಾರ್ಗೆಟ್ನ ರೀಚ್ ಆಗೋಕ್ಕಾದ್ರೂ ಪ್ರಯತ್ನ ಪಡ್ತಾರೆ ಮಿಚೆಲ್ ಸ್ಯಾಂಟ್ನರ್ ಅವರು, ನ್ಯೂಜಿಲೆಂಡ್ ಪ್ಲೇಯರು. ಸೊ ಒಳ್ಳೆ ಆಟಗಾರ ಮಿಚೆಲ್ ಸ್ಯಾಂಟ್ನರ್ ಅವರು. ಸೊ ಮುಂಬೈಗೆ ಒಳ್ಳೆ ಬಲ ಇದು ಆ್ಯಕ್ಚುಲಿ. ಇನ್ನು ರಿಸ್ ಟಾಪ್ಲೆ ಅವ್ರು ಇದ್ದಾರಲ್ಲ, ರಿಸ್ ಟಾಪ್ಲೆ ಅವರು ಲಾಸ್ಟ್ ಟೈಮ್ ನಮ್ಮ RCBಯಲ್ಲಿ ಆಡಿದ್ರು, ಅಷ್ಟೊಂದು ಇದಿರಲಿ ಹೇಳ್ಕೊಳ್ಳುವಂಥ ಆಟ ಇರಲಿಲ್ಲ. ಬಟ್ ಈ ಬಾರಿ ಮುಂಬೈಯಲ್ಲಿದ್ದಾರೆ. ಸೊ ನೋಡೋಣ ಮುಂಬೈಯಲ್ಲಿ ಯಾವ ರೀತಿ ಬೌಲಿಂಗ್ ಪ್ರದರ್ಶನವನ್ನು ತೋರಿಸ್ತಾರೆ. ಇವತ್ತು 7-8 ಗಂಟೆಗೆ ಕಾದು ನೋಡೋಣ ಏನಾಗುತ್ತೆ ಮ್ಯಾಚ್ ಅನ್ನೋದನ್ನು. ಇನ್ನು ಕಾರ್ಬಿನ್ ಬಾಷ್ ಅವರು ಕೂಡ ಒಳ್ಳೆ ಬೌಲರು. ಸೊ ನೋಡೋಣ ಏನಾಗುತ್ತೆ, ಕಾರ್ಬಿನ್ ಬಾಷ್ ಅವರು ಕೂಡ ಅಷ್ಟೇ ಚೆನ್ನಾಗಿ ಆಡ್ತಾರಾ ಅನ್ನೋದನ್ನು ನೋಡಬೇಕು ಈ ಸಲ. ಆ್ಯಂಡ್ ಮಾತಿದೆ ದಟ್ ಮುಂಬೈ ಇಂಡಿಯನ್ಸ್ ಟೀಮ್ನಲ್ಲಿ ಸ್ಪಿನ್ನರ್ಸ್ಗಳ ಕೊರತೆ ಇದೆ. ಸ್ಪಿನ್ನರ್ಸ್ಗಳ ಕೊರತೆ ಇದೆ ಮ್ಯಾಮ್. ಯಾಕಂದರೆ ಟ್ರೆಂಟ್ ಬೋಲ್ಟ್ ಕೂಡ ಫಾಸ್ಟ್ ಬೌಲರು, ಇನ್ನು ದೀಪಕ್ ಚಹರ್ ಕೂಡ ಫಾಸ್ಟ್ ಬೌಲರು, ಇನ್ನು ಮಿಚೆಲ್ ಸ್ಯಾಂಟ್ನರ್ ಅವರು ಸ್ಪಿನ್ ಬೌಲರ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಸೊ ಅವರು ಸಹಿತ ಕಂಪೇರ್ ಟು CSK ಸ್ವಲ್ಪ ಸ್ಟ್ರಾಂಗ್ ಆ್ಯಕ್ಚುಲಿ. ಮಿಚೆಲ್ ಸ್ಯಾಂಟ್ನರ್ನ ಅಷ್ಟೊಂದು ಬೌಲಿಂಗ್ ಲೈನಪ್ ಆ್ಯಕ್ಚುಲಿ ವೀಕ್ ಇದೆ ಮುಂಬೈದು, ಇಲ್ಲ ಅನ್ನೋದಿಲ್ಲ. ಬಟ್ ಹೇಳೋಕ್ಕಾಗಲ್ಲ ಮುಂಬೈ ಇಂಡಿಯನ್ಸ್ದು ಯಾವಾಗ ಯಾವ ರೀತಿ ಆಡ್ತಾರೆ ಅನ್ನೋದನ್ನೇ ಹೇಳೋಕ್ಕಾಗಲ್ಲ.
ಯಾಕಂದರೆ ಕಳೆದ ಒಂದು ಸೀಸನಲ್ಲಿ 5 ಪಂದ್ಯನ ಫಸ್ಟಿಂದ ಹಿಡಿದು 5 ಪಂದ್ಯನ ಸೋಲ್ತಾನೇ ಬಂದಿದ್ರು ಮುಂಬೈದವರು ಸತತ. ಅದಾದ ಬಳಿಕ ಇನ್ನು ಉಳಿದಂಥ ಇನ್ನೇನು 7 ಪಂದ್ಯ ಇತ್ತಲ್ಲ, 7 ಪಂದ್ಯನ ಕಂಟಿನ್ಯೂ ಆಗಿ ಗೆಲ್ತಾ ಬಂದು ಪ್ಲೇ ಆಫಿಗೆ ಲಗ್ಗೆ ಇಟ್ಟು ಪ್ಲೇ ಆಫಲ್ಲೂ ಕೂಡ ಗೆದ್ದು ಫೈನಲ್ ಗೆದ್ಕೊಂಡು ಕಪ್ ತೊಗೊಂಡು ಹೋದ್ರು ಅವರು ಮುಂಬೈ ಇಂಡಿಯನ್ಸ್ ಅವರು. ಹೇಳಕ್ಕೆ ಬರೋದಿಲ್ಲ, ಟೀಮು ಭಾಳ ಸ್ಟ್ರಾಂಗ್ ಅದು ಮುಂಬೈ ಟೀಮು. ಯಾವಾಗ ಹೇಗೆ ಆಡ್ತಾರೆ ಅನ್ನೋದನ್ನೇ ಹೇಳೋಕ್ಕಾಗಲ್ಲ ಮುಂಬೈ ಇಂಡಿಯನ್ಸಲ್ಲಿ. ಯಾಕಂದರೆ ರೋಹಿತ್ ಶರ್ಮಾ ಕೂಡ ಅಷ್ಟೊಂದು ಅನುಭವಿಸ್ತಾ ಆಟಗಾರ, ಅವ್ರ ಕ್ಯಾಪ್ಟನ್ಸಿ ಕೂಡ ಅಷ್ಟೇ ಚೆನ್ನಾಗಿದೆ. ಚಾಂಪಿಯನ್ಸ್ ಟ್ರೋಫಿ ಗೆಲ್ಸ್ಕೊಟ್ರು, T20 ವರ್ಲ್ಡ್ ಕಪ್ ಗೆಲ್ಸ್ಕೊಟ್ರು. ಇನ್ನು ನಮ್ಮದು 2023 ವರ್ಲ್ಡ್ ಕಪ್ ಏನು ಇಂಡಿಯನ್ದು ಇತ್ತಲ್ಲ, ಅದು ಸಹಿತ ನಮ್ಮ ಪಾಲಿಗಾಗಿದ್ರೆ ರೋಹಿತ್ ಶರ್ಮಾ ಅವರು ಕೂಡ ಧೋನಿಯವರ ಒಂದು ಏನು ಕಾಂಪಿಟೇಷನ್ ಬೀಳ್ತಿದ್ರು. ಅಂಥ ನಾಯಕತ್ವ ಇದೆ ರೋಹಿತ್ ಶರ್ಮಾ ಅವ್ರದ್ದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಇನ್ನು ರೋಹಿತ್ ಶರ್ಮಾ ಅವ್ರದ್ದು ಅಗ್ರೆಸಿವ್ನೆಸ್ ಒಂದು, ಆಟಗಾರರಿಗೆ ಸ್ವಲ್ಪ ತಪ್ಪು ಮಾಡಿದ್ರು ಕೂಡ ಬೈದ್ಬಿಡ್ತಾರೆ. ಅದೊಂದು ಭಯ ಇರುತ್ತೆ ಆಟಗಾರರಿಗೆ, ಯಪ್ಪ ಇವನು ತಲೆ ಕೆಟ್ಟ ನನ್ನ ಮಗ ಏನಾದರೂ ಅಂದರೆ ಏನು ಮಾಡೋದು, ಹೀಗೆಲ್ಲ ಹೆದರಿಕೆ ಇರುತ್ತೆ ಆಪೋನೆಂಟ್ ಪ್ಲೇಯರ್ಗಳು. ಒಬ್ಬ ನಾಯಕ ಬಟ್ ಆ ತರ ಇರುತ್ತೆ ಪ್ರೆಷರ್ ಅವ್ರಿಗೂ ಕೂಡ. ಬಟ್ ಈ ಸಲ ಕ್ಯಾಪ್ಟನ್ ಅಲ್ಲದಿದ್ರು ಬಟ್ ಜವಾಬ್ದಾರಿ ತುಂಬಾ ಜಾಸ್ತಿ ಇರುತ್ತೆ. ಯಾಕಂದ್ರೆ 5 ಬಾರಿ ಕಪ್ಪನ್ನ ಗೆದ್ದಿದ್ದೀವಿ ಅಂದ್ರೆ ಆ ಜವಾಬ್ದಾರಿ ಮತ್ತೆ ನಮ್ಮ ಯಾರಿರ್ತಾರೆ ವ್ಯೂವರ್ಸ್, ಪ್ರೇಕ್ಷಕರ ಎಕ್ಸ್ಪೆಕ್ಟೇಷನ್ಸು ಹಾಗೆ ಇರುತ್ತೆ. ಸೊ ಎಕ್ಸ್ಪೆಕ್ಟೇಷನ್ ಮ್ಯಾಚ್ ಮಾಡಬೇಕು ಅಂದರೆ ಅಗ್ರೆಸಿವ್ ಆಗೋದು ಸರ್ವೇ ಸಾಮಾನ್ಯ, ಇಟ್ಸ್ ಅ ಕಾಮನ್ ಅಂದ್ರೂ ತಪ್ಪಾಗಲ್ಲ. ರೋಹಿತ್ ಶರ್ಮಾ ಅವರು ಕೂಡ ಭಾಳ ಡೇಂಜರ್ ಪ್ಲೇಯರು, ಅನುಭವಿಸ್ತ ಪ್ಲೇಯರು. ಸ್ವಲ್ಪ ಅವ್ರಿಗೆ ಆ ಸೈಡ್ ಈ ಸೈಡ್ ಮಿಸ್ಟೇಕ್ ಆದರೂ ಸಹಿತ ಅವ್ರು ಸಹಿಸ್ಕೊಳಕ್ಕಾಗಲ್ಲ. ಅವರೇ ಕ್ಯಾಚ್ ಬಿಟ್ಟಾಗ್ಲೇ ಅವ್ರು ಸಹಿಸ್ಕೊಳ್ಳೋದಿಲ್ಲ, ತಮ್ಮ ಮೇಲೆ ತಾವೇ ಸಿಟ್ಟು ತೀರಿಸ್ಕೊಳ್ತಾರೆ ಅವರು ಗ್ರೌಂಡಿಗೆ ಹೊಡೆದು. ಅಷ್ಟೊಂದು ಅಗ್ರೆಸಿವ್ ಆಟಗಾರ ರೋಹಿತ್ ಶರ್ಮಾ. ಸೊ ಬ್ಯಾಟಿಂಗಲ್ಲಿ ಕೂಡ ಲಾಸ್ಟು ಚಾಂಪಿಯನ್ಸ್ ಟ್ರೋಫಿ ಫೈನಲಲ್ಲಿ ಅವರೇ ಆಡಿಬಿಟ್ರು ನ್ಯೂಜಿಲೆಂಡ್ ಜೊತೆ. ಸೊ ಪವರ್ ಪ್ಲೇಯಲ್ಲೇ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ನಮ್ಮ ತಂಡನ ಒಂದು ಏನು ಇಂಡಿಯನ್ ಟೀಮ್ದೇ ಇದು ವರ್ಲ್ಡ್ ಕಪ್, ಇದು ಚಾಂಪಿಯನ್ಸ್ ಟ್ರೋಫಿ ಅದೇ ರೀತಿ ಆಡಿದ್ರು. ಇನ್ನು ವರ್ಲ್ಡ್ ಕಪ್ಪಲ್ಲೂ ಸಹಿತ 2023ರಲ್ಲಿ ರೋಹಿತ್ ಶರ್ಮಾ ಅವರು ಪವರ್ ಪ್ಲೇಯಲ್ಲಿ ಚೆನ್ನಾಗಿ ಆಡಿದ್ರು. ಆ್ಯಕ್ಚುಲಿ ಉತ್ತಮವಾದ ಟಾರ್ಗೆಟ್ ಕೊಡ್ಬೋದಿತ್ತು ಅವ್ರು. ಇನ್ನೊಂದು 20-30 ಓವರ್ ಏನಾದರೂ ಆಡಿದ್ರೆ ಅಂದರೆ ರೋಹಿತ್ ಶರ್ಮಾ ಅವರು ಆಸ್ಟ್ರೇಲಿಯಾ ಜೊತೆಗೆ ನಿಜ ಫೈನಲ್ ನಮ್ಮದೇ ಇತ್ತು 2023. ಬಟ್ ಹೊಸ ಪಿಚ್ಚು ಗುಜರಾತು, ಇಂಡಿಯನ್ ಆಟಗಾರರಿಗೂ ಕೂಡ ಅನುಭವ ಇರಲಿಲ್ಲ ಆ ಪಿಚ್ಚಲ್ಲಿ, ನರೇಂದ್ರ ಮೋದಿ ಸ್ಟೇಡಿಯಮಲ್ಲಿ. ಸೊ ಅದೊಂದೇನೋ ಮಿಸ್ ಆಗಿ ಹೋಯಿತು ನಮ್ಮಿಂದ ಕೈ ಚೆಲ್ಲಿ. ಬಟ್ ಅದಾದ ಬಳಿಕ T20 ವರ್ಲ್ಡ್ ಕಪ್ಪಲ್ಲಿ ಕಮ್ ಬ್ಯಾಕ್ ಆದರು ನಮ್ಮ ಇಂಡಿಯಾದವರು, ಕಪ್ ಗೆದ್ದರು. ಅದಾದ ಬಳಿಕ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಸೆಮಿಫೈನಲ್ ಬಗ್ಬಡಿದ್ರು ಆಸ್ಟ್ರೇಲಿಯಾನ. ಸೊ ಎಲ್ಲದರಲ್ಲೂ ಅನುಭವ ಇದೆ ರೋಹಿತ್ ಶರ್ಮಾಗೆ. ಒಂದು ಟೀಮ್ನ ಹೇಗೆ ಮುನ್ನಡೆಸಬೇಕು ಅನ್ನೋ ಟ್ಯಾಲೆಂಟು ರೋಹಿತ್ ಶರ್ಮಾ ಕೂಡ ಇದೆ. ಧೋನಿ ಅವರಾಗೆ ಕೂಲಲ್ಲ, ಅವರು ಅಗ್ರೆಸಿವ್, ಅಪೋಸಿಟ್ ಇದೆ. ಹೌದು, ಧೋನಿ ಅವರಾಗೆ ಇರೋಕ್ಕಾಗಲ್ಲ. ಧೋನಿ ಅವರು ಸೈಲೆಂಟ್ ಕಿಲ್ಲರ್ ಅವರು, ಯಾವಾಗ ಹೇಗೆ ಅನ್ನೋದು ಹೇಳೋಕ್ಕಾಗಲ್ಲ. ಬಟ್ ರೋಹಿತ್ ಶರ್ಮಾ ಅವ್ರು ಆಗಲ್ಲ, ಅಲ್ಲೇ ಡ್ರಾ ಅಲ್ಲೇ ಬಹುಮಾನ. ಸೊ ಅದೇ ರೀತಿ ರೋಹಿತ್ ಶರ್ಮಾ ಅವ್ರ ಆಟ. ಅಂಡ್ ಮುಂಬೈ ಇಂಡಿಯನ್ಸ್ ಕ್ಯಾಪ್ಟನ್ ಬಗ್ಗೆ ಮಾತಾಡೋದಾದ್ರೆ ಇವತ್ತು ಹಾರ್ದಿಕ್ ಪಾಂಡ್ಯ ಅವರು ಆಡಲ್ಲ. ಯಾಕಂದ್ರೆ ಕಳೆದ ಬಾರಿ ಕೆಲವೊಂದಿಷ್ಟು ಮಿಸ್ಟೇಕ್ ಇಂದ ಬ್ಯಾನ್ ಆದ್ರು. ಈಗ ಸೂರ್ಯಕುಮಾರ್ ಯಾದವ್ ಅವರು ನಾಯಕರಾಗಿ ಇದ್ದಾರೆ ಮುಂಬೈಗೆ. ಬಟ್ ರಿಟರ್ನ್ ಆಗ್ತಾರೆ ಹಾರ್ದಿಕ್ ಪಾಂಡ್ಯ ಅವರು. ಕೆಲವೊಂದು 2-3 ಮ್ಯಾಚ್ಗಳನ್ನ ಆಡಿಸೋದಿಲ್ಲ ಹಾರ್ದಿಕ್ ಪಾಂಡ್ಯಗೆ, ಬಟ್ ರಿಟರ್ನ್ ಆಗ್ತಾರೆ. ಹಾರ್ದಿಕ್ ಪಾಂಡ್ಯ ಅವರು ಸಹಿತ ಏನು ಅಂತ ಪ್ಲೇಯರ್ ಅನ್ಕೊಳಕ್ ಹೋಗ್ಬೇಡಿ ನೀವು. ಅವರು ಕೂಡ ಅಷ್ಟೇ ಅಗ್ರೆಸಿವ್. ನೋಡಿದ್ರಲ್ಲ ಯಾವ ರೀತಿ ಆಡಿದ್ರು ಅವರು. ಕಳೆದ 30 ರನ್ಗಳನ್ನೇ ಕಣ್ಮುಚ್ಚಿಂಗ್ ಕಣ್ಪಿಡಿಸೋದ್ರಲ್ಲೇ 4-3 6 ಹೊಡೆದು ಮುಗಿಸ್ಬಿಡ್ತಾ ಇದ್ರು ಮ್ಯಾಚ್ನ. ಸೊ ಅವ್ರದ್ದು ಆಟನೇ ಹಾಗೆ. ಮತ್ತು ಅವ್ರದ್ದು ಇದರಲ್ಲಿ ಸ್ಟೆಮಿನಾ, ಶಕ್ತಿ ಇಷ್ಟಿದೆ ಅಂದರೆ ಆ ಸ್ಟ್ರೆಂತೇ ಅವ್ರ ಕೈಯೇ ಅವ್ರ ಸ್ಟ್ರೆಂತು. ನೋಡೋಕೆ ಹೀಗಿದ್ದಾರೆ, ಬಟ್ ಅವ್ರ ಆಟ ಇದೆಯಲ್ಲ ಅಷ್ಟೇ ಅಗ್ರೆಸಿವ್ ಆಗಿರುತ್ತೆ ಹಾರ್ದಿಕ್ ಪಾಂಡ್ಯ ಅವ್ರದ್ದು. ಸೊ ಮುಂಬೈಗೆ ಅದೂ ಒಂದು ಬಲ ಇದೆ. ಅವ್ರಿಗೇನು ಭಯ ಇಲ್ಲ. 3 ಮ್ಯಾಚ್ ಸೋತ್ರಿ ಅವ್ರಿಗೇನು ಫರಕ್ ಬೀಳೋದಿಲ್ಲ ಮುಂಬೈ ಇಂಡಿಯನ್ಸ್ಗೆ. ಯಾಕಂತಂದರೆ 14 ಮ್ಯಾಚ್ಗಳಿರೋದು. 14 ಮ್ಯಾಚ್ಗಳಲ್ಲಿ ಅವ್ರಿಗೆ ಅಟ್ಲೀಸ್ಟ್ ಒಂದು 7 ಮ್ಯಾಚ್ ಗೆದ್ರೂ ಸಹಿತ ಸಾಕು ಪವರ್ ಪ್ಲೇ ಎಂಟ್ರಿ ಕೊಡಲಿಕ್ಕೆ. ಸೊ ನೋಡೋಣ ಏನಾಗುತ್ತೆ. ಮುಂಬೈ ಇಂಡಿಯನ್ಸ್ ಅವ್ರು ಇವತ್ತು ಫ್ರೆಶ್ ಆಗಿ ಚೆನ್ನೈ ಸೂಪರ್ ಕಿಂಗ್ಸ್ ಜೊತೆ ಆಡ್ತಾ ಇದ್ದಾರೆ. ಚೆನ್ನೈ ಸೂಪರ್ ಕಿಂಗ್ಸ್ ಅವರು ಸಹಿತ ಅದೇ ರೀತಿ ಆಡ್ತಾ ಇದ್ದಾರೆ. ಇನ್ನು ಧೋನಿ ಅವ್ರ ಹೇರ್ ಸ್ಟೈಲ್ ನೋಡಿದ್ರ? ಧೋನಿ ಅವ್ರ ಹೇರ್ ಸ್ಟೈಲ್ನ ನಿಮ್ಗೆ ಇಷ್ಟ ಆಯ್ತು? ಸೊ ಸಖತ್ ಇಷ್ಟ ಆಯ್ತು. ಸೋಷಿಯಲ್ ಮೀಡಿಯಾದಲ್ಲಂತೂ ಫುಲ್ ವೈರಲ್ ಆಗ್ತಾ ಇದೆ. ಧೋನಿ ಅವ್ರ ಹೇರ್ ಸ್ಟೈಲ್ ಕೂಡ ಅದೇ ರೀತಿ ಹೇಳಿ ಮಾಡಿಸಿದ್ದು. ಅವ್ರ ಫೇಸ್ಗೂ ಅವ್ರ ಸ್ವಲ್ಪ ಹಳೇ ಧೋನಿ ನೋಡಿದಷ್ಟು ಖುಷಿ ಆಯ್ತು. ಬಟ್ ಅವಾಗ ಸ್ಟ್ರೇಟ್ ಇತ್ತು, ಬಟ್ ಇವಾಗ ಸ್ವಲ್ಪ ವೇವಿ ಇದೆ. ಬಟ್ ಅವರು ಪ್ರತಿ ಬಾರಿ IPL ಬಂದಾಗ ವಿರಾಟ್ ಕೊಹ್ಲಿ ಆಗಲಿ ಧೋನಿ ಆಗಲಿ ಏನೋ ಒಂದು ಹೇರ್ ಸ್ಟೈಲಲ್ಲಾಗಲಿ ಬಿಯರ್ಡಲ್ಲಾಗಲಿ ಏನೋ ಒಂದು ಚೇಂಜಸ್ ಮಾಡ್ತಾ ಇರ್ತಾರೆ ಫ್ಯಾಷನ್. ಎವ್ರಿಥಿಂಗ್ ಫಾರ್ ಫ್ಯಾನ್ಸ್. ಸೊ ಆ ಫ್ಯಾನ್ಸ್ ಅದನ್ನ ಅನುಕರಣೆ ಮಾಡ್ತಾರೆ. ಒಂಥರ ಖುಷಿ ವಿಷಯನೇ. ಇವಾಗಲೂ ಹೆಂಗೆ ಆ್ಯಂಡ್ ಎನರ್ಜೆಟಿಕ್ ಕಣ್ಣಂಗೆ ಕಾಣ್ತಾ ಇದ್ದಾರೆ ಆ ಒಂದು ಹೇರ್ ಸ್ಟೈಲಲ್ಲಿ. ಆಮೇಲೆ ಅವ್ರದ್ದು ಒಂದು ಫೋಟೋ ಆ್ಯಕ್ಚುಲಿ ತೋರಿಸ್ಬೇಕಿತ್ತು, ಬಟ್ ಇಲ್ಲ ಅನಿಸುತ್ತೆ. ಬಟ್ ಸಾಮಾಜಿಕ ಜಾಲತಾಣಗಳಲ್ಲಿ ಸಖತ್ ವೈರಲ್ ಆಗ್ತಾ ಇದೆ ಧೋನಿ ಅವರ ಒಂದು ಹೇರ್ ಲುಕ್, ನ್ಯೂ ಲುಕ್. ಸೊ ಆ ಲುಕ್ಕೇ ಒಂದು ಕಾನ್ಫಿಡೆನ್ಸ್ ಕೊಡ್ತಾ ಇದೆ. ಬಟ್ CSK ಫ್ಯಾನ್ಸ್ ಕೊಡ್ತಿರುತ್ತೆ. ಸೊ ಕಪ್ ಗೆಲ್ಸಿ ಕೊಡ್ತೀನಿ ಅನ್ನೋಂಥ ಕಾನ್ಫಿಡೆನ್ಸ್ ಕೊಡ್ತಿರುತ್ತೆ. ಮತ್ತೆ ಬಂದಿದ್ದಾರೆ ಏನೋ ಗೊತ್ತಿಲ್ಲ, ಹೇಳಕ್ ಬರೋದಿಲ್ಲ ಈ ಸಾರಿ. ಡೇಂಜರಸ್ The lion is back and roars again.
ಕೋಟಿ ಗೊಬ್ಬ ಹಾಗೆ ಚೆನ್ನೈ ಸೂಪರ್ ಕಿಂಗ್ಸ್ ಚೆನ್ನಾಗಿ ಆಡ್ತಾರೆ ಅನ್ನೋದು ನಂಬಿಕೆ ಇದೆ ಈ ಸಾರಿ ನನಗೆ. ಆರ್ ಸಿ ಬಿ ಫ್ಯಾನ್ಸು ಬೈ ಹಾರ್ಟ್ ಆರ್ ಸಿ ಬಿ ಫ್ಯಾನ್ ಆಗಿದ್ರು ಕೂಡ ಧೋನಿ ಅವ್ರನ್ನ ಫೀಲ್ಡ್ ನಲ್ಲಿ ನೋಡೋ ಖುಷಿ. ಬಟ್ ಒಂದು ಚೆನ್ನೈ RCB ಮಿಂಗಲ್ ಮಾಡೋಕೆ ಹೋಗಬೇಡಿ, ಅದು ಯಾವಾಗಲೂ ಹಾವು ಮುಂಗ್ಸಿ ಇದ್ದಂಗೆನೆ ಅದು ಮ್ಯಾಚ್. ಅಲ್ಲ ಕರೆಕ್ಟ್, ಬಟ್ ಆರ್ ಸಿ ಬಿ ಫ್ಯಾನ್ಸ್ ಆಗಿದ್ರು ಧೋನಿ ಮೇಲಿರುವಂತ ಪ್ರೀತಿ ಪ್ರೀತಿ ಯಾರಿಗೂ ಕಡಿಮೆ ಇಲ್ಲ. ಧೋನಿ ಬಗ್ಗೆ ಯಾರು ಬೈತಾರೆ? CSK ಅಂದ ತಕ್ಷಣ ಸ್ವಲ್ಪ ಯಾಕೋ ನಮ್ಮ ಕನ್ನಡಿಗರಿಗೆ ಯಾಕೆ ಆಗ್ಬರೋದಿಲ್ಲ ಗೊತ್ತಿಲ್ಲ. CSK ವಿರುದ್ಧ ಆಡ್ತೀವಿ ಅಂದ್ರೆ ಒಂಥರ ಇಂಡಿಯಾ ಪಾಕ್ ಮ್ಯಾಚ್ ಯಾವ ಲೆವೆಲ್ಗೆ ಇಂಟ್ರೆಸ್ಟಿಂಗ್ ಇರುತ್ತೋ ಆ ಲೆವೆಲ್ ನೋಡ್ತಾರೆ. ಬಟ್ ಆದರೆ ಆಸ್ ಅ ಪ್ಲೇಯರ್ ಧೋನಿ ಅವ್ರನ್ನ ಆರಾಧಿಸೋರು, ಧೋನಿ ಅವ್ರನ್ನ ಫೀಲ್ಡ್ ಅಲ್ಲಿ ನೋಡೋದು ಇಸ್ ಲೈಕ್ ಇದು ಆ್ಯಕ್ಚುಲಿ ತಮಿಳ್ನಾಡು ಫ್ಯಾನ್ಸ್ಗೂ ಕೂಡ ನಾವೇನು ಬೇಜಾರು ಮಾಡ್ತಿಲ್ಲ. ತಮಿಳ್ನಾಡು ಫ್ಯಾನ್ಸು ಕೂಡ ತಮ್ಮ ತಂಡಕ್ಕೆ ಅಷ್ಟೇ ಸಪೋರ್ಟಿವ್ ಆಗಿ ಇರಲಿ ಅಂತಲೇ ಹೇಳ್ಬೋದು, ಹೇಳ್ತೇನೆ. ಯಾಕಂದರೆ ಅವ್ರಿಗೂ ತಮ್ಮೂರು ತಮ್ಮ ಟೀಮ್ ಅಂದಮೇಲೆ ಅವ್ರಿಗೂ ಒಂದು ಪ್ರೀತಿ ಇದ್ದೇ ಇರುತ್ತೆ. ಸೊ RCB ಅಂದಮೇಲೆ ನಮ್ಗೆ ಹಿಂಗೆ ಬೆಂಗಳೂರು ಅಂತ ಪ್ರೀತಿ ಇರುತ್ತೋ, ಸೊ ಅವ್ರಿಗೂ ಅದೇ ರೀತಿ ಇರುತ್ತೆ. ಅವ್ರಿಗೂ ಅವ್ರ ತಂಡ ಗೆಲ್ಲಿಸ್ಬೇಕು ಅನ್ನೋದು ಇರುತ್ತೆ. ಸೊ ಅವ್ರ ಅಭಿಮಾನಿಗಳು ನಮ್ಮ ಎಲ್ಲರೂ ಕೂಡ ಎಲ್ಲರೂ ಒಗ್ಗೂಡಿ ಫೆವಿಲಿನಲ್ಲಿ ಚೆನ್ನಾಗಿ ಮ್ಯಾಚ್ನ ಎಂಟರ್ಟೈನ್ ಮಾಡ್ಕೊಳ್ಳಿ ಅಂತಲೇ ಹೇಳ್ಬೋದು. ಅದೇ ಜೋಶ್ ಇರಲಿ, ಚೆನ್ನಾಗಿ ಆಡಲಿ, ಹಾಗೇನಿಲ್ಲ. CSK ಗೆದ್ರೂ ನಮ್ಗೆ ಖುಷಿನೇ, RCB ಗೆದ್ರೂ ಖುಷಿನೇ. ಬಟ್ ರಾಜ್ಯಗಳ ನಡುವೆ ನಾವೇನು ಜಗಳ ತಂದು ಇಡ್ತಾ ಇಲ್ಲ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದೊಂದು ಕ್ರೇಜು, IPL ಕ್ರೇಜು ಅಷ್ಟೇ. ಕೊನೆಗೆ ನಾಳೆ CSKದವ್ರು ಕಪ್ ಗೆದ್ರು ಅಂತ ಹೋಗಿ RCB ಅವ್ರು ಜಗಳ ತೆಗೋಕೆ ಹೋಗಲ್ಲ, RCB ಅವ್ರು ಕಪ್ ಗೆದ್ರು ಅಂತ CSKದವ್ರು. ಬಟ್ ಒಂದು ಕಡೆ ಏನಿದೆಯಲ್ಲ, ಬರ್ನೋಯಿಲ್ ಈ ಮಾತುಗಳಿದೆಯಲ್ಲ, ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದು ಫ್ಯಾನ್ಸಲ್ಲೊಂದು ಏನೋ ಕ್ರೇಜ್ ಇದು. ಅದೇ ಬೆಟ್ಟಿಂಗಲ್ಲಿ ಆಗಿರ್ಬೋದು, ಇದರಿಂದ ಬೆಟ್ಟಿಂಗ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಇದನ್ನು ಮಾಡೋಕೆ ಹೋಗ್ಬೇಡ್ರಪ್ಪ ಮಾರಾಯ, ದಯವಿಟ್ಟು ಮ್ಯಾಚ್ ನೋಡಿ ಎಂಟರ್ಟೈನ್ಮೆಂಟ್ ತೊಗೊಳ್ಳಿ. ಬಟ್ ಅದನ್ನು ಮಾತ್ರ ಮಾಡೋಕ್ಕೆ ಹೋಗಬೇಡಿ. ಇದು ಕೇವಲ ಮನೋರಂಜನೆಗೆ ಮಾತ್ರ IPLನ ತೊಗೊಳ್ಳಿ. ಯಾವುದೇ ಬೆಟ್ಟಿಂಗ್ ಆ್ಯಪ್ಗಳನ್ನ ಆಡಬೇಡಿ, ಇಂಥವನ್ನೆಲ್ಲ ಮಾಡೋಕ್ಕೆ ಹೋಗಬೇಡಿ. ಏನೋ ಅಡ್ವರ್ಟೈಸ್ಮೆಂಟಲ್ಲಿ ತೋರಿಸ್ತಾರೆ ಅಂತ ನೀವು ಮಾಡೋಕ್ಕೆ ಹೋದರೆ ನಾಳೆ ನಿಮಗೂ ಫ್ಯಾಮಿಲಿ ಇರುತ್ತೆ. ಸೊ ಅದೊಂದು ನಿಟ್ಟಿನಲ್ಲಿ ನಿಮಗೆ ಒಂದು ಸಂದೇಶವನ್ನು ರವಾನಿಸಲಿಕ್ಕೆ ನಾನು ಇಷ್ಟಪಡ್ತೇನೆ. ಎಸ್ ನಾವು MIನ ಬ್ಯಾಟಿಂಗ್ ಲೈನ್ ಬಗ್ಗೆ ಮಾತಾಡಲೇಬೇಕು. ಹಿಟ್ ಮ್ಯಾನ್ ರೋಹಿತ್ ಶರ್ಮಾ ಅವರಿದ್ದಾರೆ. ಸೊ ರೋಹಿತ್ ಶರ್ಮಾ ಹಿಟ್ಟೇ ಅದು. ಯಾವಾಗ ಹೆಂಗೆ ಬೋರ್ಡಲ್ಲಿ ತೋರಿಸ್ಬಿಡ್ತಾರೆ ಅವ್ರು ಹಿಂಗೆ 6 ಹೊಡೆದ್ರೆ ಅಂತ ತಿಳ್ಕೊಳ್ಳಿ, ಹಿಟ್ ಮ್ಯಾನ್ ಅಂತ ಥರ್ಡ್ ಅಂಪೈರ್ ಬೋರ್ಡಲ್ಲಿ ಬಂತೆ ಅದು. ಹಿಟ್ ಹೊಡೆದ್ರೆ ಹಿಟ್ ಮ್ಯಾನೇ ಅದು. ಸೊ ಅಷ್ಟೊಂದು ಆ್ಯಕ್ಚುಲಿ ಅವ್ರದ್ದು ಆಟ ಹೆಂಗಿದೆ ಗೊತ್ತಾ, ಕೆಲವೊಮ್ಮೆ ಏನೋ ಸ್ಲೋ ಆಡ್ತಾ ಇದ್ದಾರೆ ಅನ್ಕೊಳ್ತಿರ್ತೇವೆ. ಯಾವಾಗ 6 ಹೊಡಿತಾರೋ ಗೊತ್ತಿಲ್ಲ, ಯಾವಾಗ 4 ಹೊಡಿತಾರೋ ಗೊತ್ತಿಲ್ಲ. ಅಷ್ಟೊಂದು ಚೆನ್ನಾಗಿ ಬ್ಯಾಟಿಂಗ್ ಅಗ್ರೆಸಿವ್ನೆಸ್, ಬ್ಯಾಟಿಂಗ್ ಹಾಗೆ ಇದೆ ಅವ್ರದ್ದು. ಯಾವಾಗಲೂ ಕಮಾಲ್ ನಾನು ನೋಡೋದು ಇಷ್ಟಪಡೋದಂದರೆ ಪವರ್ ಪ್ಲೇ 6, 7, 10 ಓವರ್ ಇದೆಯಲ್ಲ ಪವರ್ ಪ್ಲೇದ, ಅದರಲ್ಲೇ ತಮ್ಮ ಬ್ಯಾಟಿಂಗ್ ಏನು ಅನ್ನೋದನ್ನು ತೋರಿಸಿ ಹೋಗ್ಬಿಡ್ತಾರೆ. ಅವರು ಮಿಂಚೋಗ್ತಾರೆ ಆ್ಯಕ್ಚುಲಿ. ಕಳೆದ ಬಾರಿ